ಡಿಗ್ರಿ ಮಾಡ್ಕೊಂಡು ಆಲೆ 10 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೊಂದು ಗ್ರೀನ್ ಇರ್ಲಿಲ್ಲ ಗಿಡ. ಸರಿ ಒಂದು 18 ರಿಂದ 19 ಕ್ವಿಂಟಲ್ ಎಲ್ಲಿ ಗರಿ ಎಲ್ಲಿ ಬೀಳುತ್ತೋ ಅಲ್ಲೇ 6 ಗಿಡ 7 ಗಿಡ ಮಧ್ಯೆ ಒಂದೊಂದು ಬಾಳೆ ಕಾಯಿ ಡ್ರಾಪ್ ಆಗೋದು ಕಡಿಮೆ ಆಗಿದೆ. ಚೆನ್ನಾಗಿ ಗ್ರೀನ್ ಆಗಿ ಕಾಣ್ತಾ ಇದೆ. ಎಲ್ಲ ಗ್ರೀನ್ ಬಂದ್ಬಿಟ್ಟಿದೆ. ನಮಸ್ಕಾರ ರೈತ ಬಂದವ್ರೆ, ನನ್ನ ಹೆಸರು ರಕ್ಷಿತ್ ಗೌಡ. ತುಮಕೂರು ಜಿಲ್ಲೆ ಡಾಕ್ಟರ್ ಸಾಯಿಲ್ ವಿತರಕರು ನಾವು, ಮಧುಗಿರಿ ತಾಲೂಕು ಮತ್ತು ಶಿರಾ ತಾಲೂಕು. ಇಲ್ಲಿ ಒಬ್ಬರು ರೈತರಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಉಗ್ರೇಗೌಡ ಅಂತ, ತುಮಕೂರು ಡಿಸ್ಟ್ರಿಕ್ಟ್ ಮಧುಗಿರಿ ತಾಲೂಕು ಪೂಜಾರಳ್ಳಿ ಅಂತ. ಓಕೆ, ಬಡನಹಳ್ಳಿ ಹತ್ರ ಇರೋ ಪೂಜಾರಳ್ಳಿ ಅಂತ ಊರು ಇದು. ನಾನು ಡಿಗ್ರಿ ಮಾಡ್ಕೊಂಡು ಆಲೆ 10 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಅಡಿಕೆ ಕೃಷಿಲೇ ಇದೀವಿ 10 ವರ್ಷದಿಂದ. ಇದು ಡಾಕ್ಟರ್ ಸಾಯಿಲ್ ನ ಈ 2 ವರ್ಷದಿಂದ ಕೊಡ್ತಾ ಬಂದಿದ್ದೀನಿ. ಓಕೆ, ಡಾಕ್ಟರ್ ಸಾಯಿಲ್ ಅಲ್ಲಿ ಅರೇಕಾ ಸ್ಪೆಷಲ್ ಕೊಟ್ಟಿದ್ದೀರಾ, ಬಯೋಸ್ಟಿಮ್ಯುಲೆಂಟ್ ಕೊಟ್ಟಿದ್ದೀರಾ. ಇಲ್ಲೂ ಅಷ್ಟೊಂದು ಗ್ರೀನ್ ಇರ್ಲಿಲ್ಲ ಗಿಡ. ಹಸಿರಾಂಶ, ಗಿಡದ ಹಸಿರಾಂಶ ಇರ್ಲಿಲ್ಲ. ಸುಳಿ ಚೆನ್ನಾಗಿ ಗ್ರೀನ್ ಆಗಿದೆ. ಒಳ್ಳೆ ಮೇನ್ ಹಣ್ಣೊಡ್ಕ ಜಾಸ್ತಿ ಇತ್ತು ನಮ್ಮಲ್ಲಿ. ಅದೆಲ್ಲ ಕಡಿಮೆ ಆಗಿದೆ. ಕಾಯಿ ಡ್ರಾಪ್ ಆಗೋದು ಕಡಿಮೆ ಆಗಿದೆ, ಹಳ್ಳುದಿರೋದು ಕಡಿಮೆ ಇದೆ. ಸರಿ ಸರಿ. ಮೇನ್ ಗಿಡ ಚೆನ್ನಾಗಿ ಗ್ರೀನ್ ಆಗಿ ಕಾಣ್ತಾ ಇದೆ. ಎಲ್ಲ ಗ್ರೀನ್ ಬಂದ್ಬಿಟ್ಟಿದೆ. ಓಕೆ, ಆಮೇಲೆ ಮಣ್ಣಲ್ಲಿ ಏನೇನ್ ಬದಲಾವಣೆ? ಮಣ್ಣಲ್ಲಿ ಮೊದ್ಲು ಒಂಥರ ಹಾಡಲ್ಲಿತ್ತು, ಮೊದ್ಲು ಗೈತಾ ಇದ್ವಿ, ಅದೆಲ್ಲ ನಿಲ್ಲಿಸ್ಬಿಟ್ವಿ. ಹುಲ್ಲು ಹೊಡೆಯೋದು, ಇದನ್ನ ಹಾಕೋದು, ಎಲ್ಲಿ ಗರಿ ಎಲ್ಲಿ ಬೀಳುತ್ತೋ ಅಲ್ಲೇ ಮರ್ಜಿಂಗ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆ ನೀವು ಗುಂಪು ಬಾಳೆ ಸಿಸ್ಟಮ್ 15 ಅಡಿ 20 ಅಡಿಗೆ ಒಂದೊಂದು ಬಾಳೆ ಮಾಡಿದ್ದೀರಾ. ಕಡಿಮೆ ಐತೆ ಅಂತ ಹೇಳೋದ್ರಿಂದ ಅಲ್ಲಲ್ಲೇ 6 ಗಿಡ 7 ಗಿಡ ಮಧ್ಯೆ ಒಂದೊಂದು ಬಾಳೆನೂ ಇಟ್ಟಿದ್ದೀರಾ. ತ್ಯಾಜ್ಯಗಳು ಆಗುತ್ತೆ, ಅದರಿಂದ ಕತ್ತರಿಸಿ ಮಾಡ್ತಾ ಇದೀವಿ. ಪೊಟ್ಯಾಶ್ ಅಂಶನೂ ಹೆಚ್ಚಾಗುತ್ತೆ. ಅದ್ ಹಾಕಿದ್ಮೇಲೆ ಗಿಡ ಬಹಳ ಚೆನ್ನಾಗಿ ಇದೆ. ಇಲ್ಲೊಂದ್ ಗಿಡ ಇದೆ ನೋಡಿ, ಫುಲ್ ಎಲ್ಲ ಇದಾಗ್ಬಿಟ್ಟಿತ್ತು. ಫುಲ್ ಇದ್ರ ತರ ಮುಂಡಿ ರೋಗ ಬಂದಂಗಾಗಿ ಸುಳಿನೇ ಇರಲಿ. ಅದ್ ಹಾಕಿದ್ಮೇಲೆ ಪರ್ವಿಲಿಗ 6 ಗರಿ ಹೊಡ್ಕೊಂಡಿದ್ದು ಹೊಸದಾಗಿ ಚಿಗುರು ಬಂದಿದೆ. ಚೆನ್ನಾಗಿ ಗಿಡ ಡೆವಲಪ್ ಆಗ್ತಾ ಇದೆ. ಓಕೆ ಓಕೆ ಓಕೆ. ಸರ್, ಮುಂಚೆ ಇಳುವರಿಗೂ ಮತ್ತೆ ಇವಾಗಿನ ಇಳುವರಿಗೂ ಲೆಕ್ಕಾಚಾರ ಯಾವ ರೀತಿ ಇದೆ? ಸರ್, ಮುಂಚೆ ಇಳುವರಿ ಡ್ರಾಪ್ ಆಗ್ತಾ ಇತ್ತು. ಮಾಮೂಲಿ 3-4 ಕಂಕಿ ಬರೋದು, ಕಾಯಿ ಉದುರೋದು, ಹಿಂಗಾಗ್ಬಿಟ್ಟು ಬಹಳ ಡ್ರಾಪ್ ಆಗ್ತಾ ಇತ್ತು. ಈ ವರ್ಷ ಪರ್ವಿಲ್ಲ ಹಾಕಿದ್ಮೇಲೆ ಇಳುವರಿ ಎಷ್ಟು ಕ್ವಿಂಟಲ್ ಇತ್ತು, ಎಷ್ಟು ಕ್ವಿಂಟಲ್ ಆಗಿದೆ? ಹೋದ್ ಸರಿ 12 ಕ್ವಿಂಟಲ್ ಆಯ್ತು ಟೋಟಲ್ ನಂದು 2-5ರಿಂದ. ಈ ಸಾರಿ ಒಂದು 18 ರಿಂದ 19 ಕ್ವಿಂಟಲ್. ಎಷ್ಟು ಗಿಡಕ್ಕೆ ಸರ್? 1000 ಗಿಡಕ್ಕೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಈ ವರ್ಷ ಇನ್ನೂ ಹೆಚ್ಚಾಗಿ ಇನ್ನೂ ಚೆನ್ನಾಗಿ ಹೊಟ್ಟೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದೇ ವರ್ಷಕ್ಕೆ ಇಷ್ಟು ಅಭಿವೃದ್ಧಿ ಆಗಿದೆ, ಮತ್ತೆ ಇನ್ನು 2ನೇ ವರ್ಷ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ನೋಡಿದ್ರಲ್ಲ ರೈತ ಬಂದವರೇ, ಇಳುವರಿ ಹೆಚ್ಚಿಸ್ಕೊಂಬಕ್ಕೆ ಯಾವುದೇ ರೀತಿ ಮಾಹಿತಿ ಬೇಕಾದಲ್ಲಿ ನಮ್ಮ ತಂಡದವರು ಇದ್ದಾರೆ. ಮೈಕ್ರೋಬಿ ಆಗ್ರೋಟೆಕ್ ಇಂದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲೂ ಇದ್ದಾರೆ. ಮಣ್ಣಿನ ಪರೀಕ್ಷೆ ಆಗ್ಲಿ, ಈ ತರ ಯಾವುದೇ ರೀತಿ ಮಾಹಿತಿ ಬೇಕಾದಲ್ಲಿ ಈ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇರೋ ನಂಬರ್ಗೆ ಸಂಪರ್ಕಿಸಿ. ನಮಸ್ತೆ.